ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಕಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಗೋವಿಂದ ಇದ್ದು ಶಿವರಾಮೇಗೌಡರ ಹತ್ರ ಮಾತಾಡ್ತಾ ಇರ್ತಾರೆ. ಅಣ್ಣ, ಲಗ್ನ ಪತ್ರಿಕೆ ಎಲ್ಲ ಹೆಸರನ್ನ ಬರ್ಸ್ಕೊಂಡು ತೊಗೊಂಬಂದಿದ್ದೀನಿ, ನೋಡಿ ಇದರ ಎಲ್ಲ ಸರಿಯಾಗಿದೆನೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿ ಗೋವಿಂದ ಹೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಇದ್ದು ನೀನು ನೋಡಿದ್ಯಾ ಅಂತ ಹೇಳಿದ್ರೆ ಎಲ್ಲ ಸರಿಗಿರುತ್ತೆ ಬಿಡು ಅಂತ ಹೇಳಿ ಹೇಳ್ತಾರೆ. ಹಾಗೆ ಅಣ್ಣ, ಸಂಬಂಧಿಕರ ಹೆಸರಲ್ಲಿ ಒಬ್ಬರ ಹೆಸರು ಹಾಕ್ಸಿದ್ರೆ ಇನ್ನೊಬ್ರಿಗೆ ಸಿಟ್ಟು ಅಂತ ಹೇಳಿ ಯಾರ ಹೆಸರನ್ನು ಹಾಕ್ಸಕ್ ಹೋಗಿಲ್ಲ, ಬರೀ ನಮ್ಮ ಮನೆಯವ್ರ ಹೆಸರು ಮಾತ್ರ ಹಾಕ್ಸಿದೀನಿ ಅಂತ ಗೋವಿಂದ ಹೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರಿದ್ದು ಒಳ್ಳೆ ಕೆಲಸನೇ ಮಾಡಿದೀಯಾ ಬಿಡು, ಮುಖ್ಯವಾಗಿ ನನ್ನ ಮಗಳು ಮತ್ತೆ ಅಳಿಯನ ಹೆಸರಿದೆ ಅಲ್ವಾ, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರ ಇದ್ದೀರಿ, ನಾನೊಂದ್ಸಲ ನೋಡ್ತೀನಿ ಕೊಡಿ ಅದನ್ನ ಅಂತ ಹೇಳಿ ತಗೊಂತಾಳೆ. ಆ ಪೇಪರ್ನಲ್ಲಿ ಮನೆಯವರೆಲ್ಲರ ಹೆಸರು ಬರೆದಿರ್ತೇವೆ, ಅಂದ್ರೆ ಈಶ್ವರಿ, ಗೋವಿಂದ, ಸಾವಿತ್ರಿ ಅಂತ ಎಲ್ಲರ ಹೆಸರನ್ನ ಬರ್ದಿರ್ತಾರೆ. ತಮ್ಮ ಸುಖಾಗಮನ ಬಯಸುವವರು ಅಂತ ಹೇಳಿ ಬರ್ದಿರ್ತಾರೆ. ಆಗ ಸಾವಿತ್ರಿ ಇದ್ದು ಅಯ್ಯೋ ಇದೇನಣ್ಣ ನಿನ್ನ ಹೆಸರು ಮತ್ತೆ ಅವನ ಹೆಸರೇ ಇಲ್ಲ ಇದರಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಗೋವಿಂದ ಇದ್ದು ಅಲ್ಲ ಸಾವಿತ್ರಿ, ಲಗ್ನ ಪತ್ರಕ್ಕೆ ರೆಡಿ ಮಾಡಿಸೋದು ಅವ್ವ ಮತ್ತೆ ಅಣ್ಣ ಅತ್ತಿಗೆ ಹೆಸರಲ್ಲೇ ಅಲ್ವಾ, ಅಷ್ಟು ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ವಿನಂತಿ ಇದ್ದು ಅವ್ವ ನಿಂಗೆ ಅಷ್ಟು ಗೊತ್ತಾಗಲ್ವಾ, ಅದಕ್ಕೆ ನಿನಗೆ ದೊಡ್ಡ ಶಿಖಾಮಣಿ ಅಂತ ಹೇಳೋದು ಅಂತ ಹೇಳಿ ವಿನಂತಿ ಹೇಳ್ತಾ ಇರ್ತಾಳೆ. ಲಗ್ನ ಪತ್ರಿಕೆಯಲ್ಲಿ ವಿದ್ಯಾ ಮತ್ತೆ ಭದ್ರನ ಹೆಸರು ಕೂಡ ಇರುತ್ತೆ. ಆಗ ಅಷ್ಟರಲ್ಲಿ ಈಶ್ವರಿ ಇದ್ದು ಸಾವಿತ್ರಿಗೆ ಸನ್ನೆ ಮಾಡ್ತಾಳೆ, ಮಾತಾಡು ಈ ವಿದ್ಯೆನ ಹೆಸರು ಹಾಕಿದ್ರಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಸಾವಿತ್ರಿ ಇದ್ದು ಅಲ್ಲ ಅಣ್ಣ, ಅವಳು ಸಂಬಂಧನೇ ಬೇಡ ಅಂತ ಹೇಳಿ ಅವಳ ಸಂಬಂಧ ಕಳ್ಕೋಬೇಕು ಅಂತಲ್ಲ ಅಲ್ವಾ ಡೈವರ್ಸ್ ಕೇಸ್ ಹಾಕಿರೋದು, ಅಂಥದ್ರಲ್ಲಿ ಇದರಲ್ಲಿ ಅವಳ ಹೆಸರು ಹಾಕ್ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಇದ್ದು ಯಾಕಂತ ಹೇಳಿದ್ರೆ ಅವಳು ಇವಾಗ್ಲೂ ಅವನ ಹೆಂಡ್ರು, ಈ ಮನೆ ಸೊಸೆ ಅಂತ ಹೇಳ್ತಾ ಇರ್ತಾರೆ. ಆಗ ಈಶ್ವರಿ ಇದ್ದು ಅಲ್ಲ ಅತ್ತೆ, ಆ ಸಂಬಂಧ ಬೇಡ ಅಂತಾನೆ ತಾನೇ ಕೋರ್ಟಲ್ಲಿ ಕೇಸ್ ಹಾಕಿರೋದು ಅಂತ ಕೇಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಇದ್ದು ಆದ್ರೆ ಇನ್ನೂ ಅವ್ರು ದೂರ ಆಗಿಲ್ಲ ಅಲ್ವಾ, ನೋಡಿ ಕೋರ್ಟ್ ತೀರ್ಪು ಬಂದ್ಮೇಲೆ ಅದೇನಾಗುತ್ತೋ ಅಂತ ನೋಡೋಣ, ಆದ್ರೆ ಈಗ ಅವಳ ಹೆಸರು ಇರ್ಲಿ ಬಿಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೋನ ಇದ್ದು ಹೌದು ಡೈವರ್ಸ್ ಕೇಸ್ ನಡೀತಾ ಇರೋದು ನಮ್ ಸಂಬಂಧಿಕರಲ್ಲಿ ಗೊತ್ತಿಲ್ಲ, ಹಂಗಿರ್ಬೇಕಾದ್ರೆ ವಿದ್ಯಾನ ಹೆಸರು ಬೇಡ ಅಂತ ಹೇಳಿದ್ರೆ ಆಮೇಲೆ ಕೇಳ್ತಾರೆ ತಾನೆ, ಅವ್ರಿಗೆಲ್ಲ ಏನ್ ಉತ್ತರ ಕೊಡಕ್ ಆಗುತ್ತೆ ಹೇಳಿ ಅಂತ ಹೇಳಿ ಮೋನ ಕೇಳ್ತಾ ಇರ್ತಾರೆ. ಆಗ ಈಶ್ವರಿ ಇದ್ದು ಹಂಗಂತ ಕೇಸ್ ಹಾಕಿಸಿರೋ ಅವಳ ಹೆಸರನ್ನ ಲಗ್ನ ಪತ್ರಿಕೆಯಲ್ಲಿ ಅವಳ ಹೆಸರು ಹಾಕ್ಸಿದ್ರೆ ಅವಳ ಮುಂದೆ ನಾವು ತಲೆ ತಗ್ಗಿಸ್ದಂಗಲ್ವಾ, ಆಮೇಲೆ ಅವಳ ದುರಹಂಕಾರ ಹೆಚ್ಚಾಗೋದಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ ಅಂತ ಈಶ್ವರಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಚಂಪಾ ಇದ್ದು ದೊಡ್ಡ ಮಾವ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾನ್ ಮಾತಾಡ್ಬೋದಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು ನಮ್ಮ ಮನೆ ವಿಚಾರ ಮಾತಾಡುವಾಗ ಮಧ್ಯದಲ್ಲಿ ನಿಂದೇನೆ, ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಹೇಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಇದ್ದು ಲೇ ಅವಳನ್ನ ಯಾಕೆ ಬಾಯಿ ಮುಚ್ಚಿಸ್ತಾ ಇದೀಯಾ, ನಿನ್ನಂಗೆ ಅವಳು ಈ ಮನೆ ಸೊಸೆ, ಅವಳಿಗೆ ಮಾತಾಡುವಂತ ಎಲ್ಲ ಅಧಿಕಾರನೂ ಇದೆ, ಲೇ ಚಂಪಿ ನೀ ಮಾತಾಡೆ ಅಂತ ಹೇಳಿ ಹೇಳ್ತಾರೆ. ಆಗ ಚಂಪಾ ಇದ್ದು ಮಾವ, ಅಮ್ಮಮ್ಮ ಮತ್ತೆ ದೊಡ್ಡತೆ ಹೇಳ್ತಾ ಇರೋದು ಸರಿಯಾಗೇ ಇದೆ ಮಾವ, ವಿದ್ಯಾಕ್ಕನ ಜೊತೆಗೆ ಇನ್ನೂ ಸಂಬಂಧ ಕಡ್ದೋಗಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದನ್ನೆಲ್ಲ ತೀರ್ಮಾನ ಮಾಡ್ಬೇಕಾಗಿರೋದು ಭದ್ರಭಾವ, ಅವ್ರ ನನ್ನ ಮಾತು ಕೇಳಿ ನೀವು ಮುಂದುವರಿಬಹುದು ಅಂತ ಹೇಳಿ ಚಂಪಾ ಹೇಳ್ತಾಳೆ. ಹಾ ಹೌದು, ಚಂಪಾ ಹೇಳ್ತಾ ಇರೋದು ನಿಜ, ಗೋವಿಂದ ಭದ್ರನ್ಗೆ ಫೋನ್ ಮಾಡು ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಣ್ಣ ಅಂತ ಹೇಳಿ ಗೋವಿಂದ ಇದ್ದು ಭದ್ರನ್ಗೆ ಫೋನ್ ಮಾಡ್ತಾರೆ. ಭದ್ರ ಬರ್ತಾನೆ. ಭದ್ರ ಬಂದ ತಕ್ಷಣ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆಗ ಸಾವಿತ್ರಿ ಇದ್ದು ಹೇಳಪ್ಪ ಹೇಳು, ಬೆಳಿಗ್ಗೆ ನಾ ಏನೋ ಹೇಳಕ್ ಬಂದ್ರೆ ನನ್ನ ಮೇಲೆನೆ ರೇಗಾಡ್ದೆ ಅಲ್ವಾ, ಇವಾಗ ಏನು ಉತ್ತರ ಕೊಡ್ತೀಯೋ ಕೊಡು ನೋಡೋಣ ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ಶಿವರಾಮೇಗೌಡರು ಇದ್ದು ನೋಡಪ್ಪ ಭದ್ರ, ಲಗ್ನ ಪತ್ರಿಕೆಯಲ್ಲಿ ವಿದ್ಯನ್ ಹೆಸರನ್ನ ಕೆಲವೊಬ್ರು ಹಾಕಿಸ್ಬೇಕು ಅಂತಾರೆ, ಕೆಲವೊಬ್ರು ಹಾಕಿಸ್ಬಾರ್ದು ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇದರಲ್ಲಿ ನಿನ್ನ ತೀರ್ಮಾನ ಮುಖ್ಯ ಆಗುತ್ತೆ, ನೀ ಏನ್ ಹೇಳ್ತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಭದ್ರ ಇದು ಅವಳ ಸಂಬಂಧನೇ ಕಳ್ಕೋಬೇಕು ಅಂತ ಹೇಳಿ ನಾನು ನಿಂತಿರುವಾಗ ಇದರಲ್ಲಿ ಅವಳ ಹೆಸರು ಹಾಕ್ಸೋದು ಬೇಡ ಅಂತ ಹೇಳಿ ಭದ್ರ ಹೇಳ್ತಾನೆ. ಏ ಭದ್ರ ಏನ್ ಹೇಳ್ತಾ ಇದೀಯಾ ಅಂತ ಅಮ್ಮಮ್ಮ ಕೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಇದ್ದು ಭದ್ರ ಏನ್ ಹೇಳ್ತಾನೋ ಅದೇ ಕೊನೆ ತೀರ್ಮಾನ, ಗೋವಿಂದ ಭದ್ರ ಏನ್ ಹೇಳಿದ್ನೋ ಅದನ್ನೇ ಮಾಡು ಅಂತ ಹೇಳಿ ಶಿವರಾಮೇಗೌಡರು ಎದ್ದು ಹೋಗ್ತಾರೆ. ಆಗ ಅಮ್ಮಮ್ಮ ಇದ್ದು ಶಿವರಾಮ ನೀ ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಶಿವರಾಮೇಗೌಡರು ಕೇಳಿಸ್ಕೊಂಡ್ರು ಕೂಡ ಕೇಳಿಸದೇ ಇರೋ ತರ ಹಾಗೆ ಸುಮ್ಮನೆ ಹೋಗ್ತಾರೆ. ಆಗ ಸಾವಿತ್ರಿ ಇದ್ದು ಅದಕ್ಕೆ ಮೊದಲು ಅವಳ ಹೆಸರನ್ನ ಆ ಪತ್ರದ ಹೊಡೆದು ಹಾಕ್ಬಿಡು ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾ ಹೌದು ಇವಾಗ್ಲೇ ಹೊಡೆದಾಕ್ತೀನಿ, ಇಲ್ಲ ಅಂತ ಹೇಳಿದ್ರೆ ಆ ಪ್ರಿಂಟ್ ಹಾಕೋನ್ ಮರ್ತೇನಾದ್ರೂ ಮತ್ತೆ ಪ್ರಿಂಟ್ ಮಾಡ್ಬಿಟ್ರೆ ಕಷ್ಟ, ಇವಾಗ್ಲೇ ಅವಳ ಹೆಸರನ್ನ ಹೊಡೆದಾಕ್ತೀನಿ ಅಂತ ಹೇಳಿ ಆ ಪೇಪರ್ ಅಲ್ಲಿರುವಂತ ವಿದ್ಯಾ ಹೆಸರನ್ನ ಹೊಡೆದಾಕ್ತಾರೆ. ಈತ ಈಶ್ವರಿ ಮತ್ತೆ ಚಿತ್ರ ಇಬ್ರು ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ಚಿತ್ರ ಇದ್ದು ಅಲ್ಲ ಕಣವ, ಆ ಚಂಪಾ ಅಲ್ಲೇ ಇದ್ಲು ತಾನೆ, ನೀನು ಅವಳು ನೋಡದೆ ಸುಮ್ಮನೆ ಹಾಗೆ ಏನೇನೋ ಮಾತಾಡ್ಬಿಟ್ಟೆ, ಆ ಸಾವಿತ್ರಿ ಅತ್ತಿಗೆನ ಮಾತು ಕೇಳ್ಕೊಂಡು ನೀನು ಆ ವಿದ್ಯೆನ ವಿರುದ್ಧ ಏನೇನೋ ಮಾತಾಡ್ಬಿಟ್ಟೆ, ಆದ್ರೆ ಈ ಚಂಪಾ ಸುಮ್ಮನೆ ಇರ್ತಾಳ, ಇವಳು ತಗೊಂಡೋಗಿ ಏನಾದ್ರೂ ಅವಳ ಎದುರುಗಡೆ ಎಲ್ಲ ಹೇಳಿದ್ಲು ಅಂತ ಹೇಳಿದ್ರೆ ಆಮೇಲೆ ನಮ್ಮ ತಮ್ಮನ ಗತಿ ಏನವ, ನೀನು ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ಹೇಳಿ ಚಿತ್ರ ಹೇಳ್ತಾ ಇರ್ತಾಳೆ. ಆಗ ಈಶ್ವರ ಇದ್ದು ಹೌದು ಕಣೆ ಚಿತ್ರ, ನಾನೇನೋ ಆ ಸಾವಿತ್ರಿ ಬಾಯಿ ಮುಚ್ಚಬೇಕು ಅಂತ ಹೇಳಿ ಮಾತಾಡೋ ಬರದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಇರು ಅವಳನ್ನ ಇವಾಗಲೇ ಕರಿತೀನಿ ಅಂತ ಹೇಳಿ ಈಶ್ವರಿ ಇದ್ದು ಚಂಪನ್ನ ಕೂಗ್ತಾಳೆ. ಚಂಪಾ ಬಾಯಿಲಿ ಅಂತ ಹೇಳಿ ಕೂಗ್ತಾಳೆ. ಚಂಪಾ ಬರ್ತಾಳೆ. ಲೇ ಚಂಪಾ, ನಾವು ಮಾತಾಡಿರೋದು ಏನಾದರೂ ಔಟ್ ಹೌಸ್ಗೆ ಹೋಗ್ತದೇನೋ ಏನೋ ಅಂತ ಹೇಳಿ ಈಶ್ವರಿ ಕೇಳ್ತಾ ಇರ್ತಾಳೆ. ಆಗ ಚಂಪಾ ಇದ್ದು ಅಯ್ಯೋ ಇಲ್ಲ ಅತ್ತೆ, ಹಾಗೆಲ್ಲ ಹೇಳೋದಿಲ್ಲ, ಒಳ್ಳೇದಾದರೆ ಹೇಳ್ಬೋದು, ಮನೆ ಹಾಳು ಮಾಡೋವಂಥ ಕೆಲಸನ ನಾನು ಮಾಡೋದಿಲ್ಲ ಅತ್ತೆ ಹಾಗೆ ಹೀಗೆ ಅಂತ ಚಂಪಾ ಹೇಳ್ತಾ ಇರ್ತಾಳೆ.
ಸಾವಾಶ ದೋಷ ಅಲ್ವಾ, ಅವಳಂತಾನೆ ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದೀಯಾ ಅಂತ ಹೇಳಿ ಚಂಪಗೆ ಬೈತಾ ಇರ್ತಾಳೆ. ನೋಡು, ತುಂಬ ಹುಷಾರಾಗಿರು ನೀನು. ಈ ಮನೆಯಲ್ಲಿ ಮಾತಾಡ್ತಾ ಇರುವಂಥ ವಿಚಾರಗಳಾಗಿರ್ಬೋದು, ನಾವು ಮಾತಾಡುವಂಥ ವಿಷಯ ಆಗಿರ್ಬೋದು, ಏನಾದರೂ ಅವಳು ಕಿವಿಗೆ ಬಿತ್ತೋ, ಔಟ್ ಹೌಸಿಗೆ ಹೋತೋ ಆಮೇಲೆ ಸರಿಗಿರಲ್ಲ. ಅವಳಿಗೆ ಔಟ್ ಹೌಸಲ್ಲಾದರೂ ಜಾಗ ಇದೆ, ಆದರೆ ನಿನಗೆ ಈ ಮನೇಲಿ ಜಾಗ ಇರೋದಿಲ್ಲ, ಔಟ್ ಹೌಸಲ್ಲಿ ಕೂಡ ಜಾಗ ಇರೋದಿಲ್ಲ. ಮನೆಯಿಂದ ಆಚೆ ಕಳಿಸ್ಬೇಕಾಗುತ್ತೆ, ಸೊಸೆಯನ್ನು ಪಟ್ಟದಿಂದ ಕೆಳಗಿಳಿಸ್ಬೇಕಾಗುತ್ತೆ, ಹುಷಾರಾಗಿರು ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಇಲ್ಲ ಅತ್ತೆ, ಹಾಗೇನು ಮಾಡಲ್ಲ ಅಂತ ಚಂಪಾ ಹೋಗ್ತಾಳೆ. ಇತ್ತ ವಿದ್ಯೆ ಇದ್ದು ಹೋಟೆಲ್ಗೆ ಕೆಲ್ಸಕ್ಕೆ ಬರ್ತಾಳೆ. ಅಣ್ಣ ನೋಡಿ, ಇವತ್ತು ಬೇಗ ಬಂದುಬಿಟ್ಟಿದ್ದೀನಿ ಅಂತ ಹೇಳಿ ವಿದ್ಯೆ ಹೇಳ್ತಾ ಇರ್ತಾಳೆ. ಆ ಹೋಟೆಲ್ ಓನರ್ ಇದ್ದು ಸರಿ ಸರಿ ಆಯ್ತಮ್ಮ, ಹೋಗು ತರಕಾರಿ ಕಟ್ ಮಾಡ್ಕೊಳ್ಳು, ಹೋಗು ಒಳಗಡೆ ಹೋಗು ಅಂತೇಳಿ ಹೇಳ್ತಾರೆ. ಸರಿ ಅಣ್ಣ ಅಂತ ವಿದ್ಯೆ ಒಳಗಡೆ ಹೋಗ್ತಾಳೆ. ಇತ್ತ ಭದ್ರ ಇದ್ದು ಅವ್ನ ಫ್ರೆಂಡ್ನ ಭೇಟಿ ಮಾಡಬೇಕು ಅಂತೇಳಿ ಬಂದಿರ್ತಾರೆ. ಭದ್ರ ಅವ್ರ ಫ್ರೆಂಡ್ನ ಭೇಟಿ ಮಾಡಿ ಹಾಗೆ ಹೋಟೆಲ್ಗೆ ಹೋಗಿ ಕಾಫಿ ಕುಡ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಇಬ್ಬರು ಹೋಟೆಲ್ ಒಳಗಡೆ ಬರ್ತಾರೆ. ಹೋಟೆಲಲ್ಲಿ ವಿದ್ಯಾ ಆ ಟೇಬಲ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾಳೆ. ಆಗ ಗೊತ್ತಾಗುತ್ತೆ ಭದ್ರ ಕೂಡ ಇದೇ ಹೋಟೆಲ್ಗೆ ಬಂದಿದ್ದಾರೆ ಅನ್ನುವಂಥ ವಿಷಯ ವಿದ್ಯಾಗೆ ಗೊತ್ತಾಗುತ್ತೆ. ಭದ್ರ ಕೂಡ ವಿದ್ಯಾನ ಮುಖ ನೋಡಿದ ತಕ್ಷಣ ಶಾಕ್ ಆಗ್ತಾನೆ. ವಿದ್ಯೆ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರನ ಫ್ರೆಂಡ್ ಇದ್ದು, ನೋಡಮ್ಮ ಸ್ವಲ್ಪ ಕುಡಿಯೋಕೆ ನೀರು ತಗೊಂಬಂದ್ಬಿಡು ಅಂತ ಹೇಳಿ ಹೇಳ್ತಾರೆ. ಸರಿ ಅಣ್ಣ ಅಂತ ಹೇಳಿ ವಿದ್ಯಾ ನೀರನ್ನು ತಗೊಬಂದು ಗ್ಲಾಸ್ಗೆ ನೀರು ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ವಿದ್ಯಾ ಹಿಂದ್ಗಡೆಯಿಂದ ಯಾರೋ ಒಬ್ರು ವಿದ್ಯಾನ ತಳ್ಕೊಂಡು ಹೋಗ್ತಾರೆ. ಕೈಯಲ್ಲಿರುವಂಥ ಗ್ಲಾಸು ಭದ್ರನ ಮೇಲೆ ಬೀಳುತ್ತೆ, ಭದ್ರನ ಮೇಲೆ ನೀರೆಲ್ಲ ಚೆಲ್ಲುತ್ತೆ. ಆಗ ಭದ್ರನ ಫ್ರೆಂಡ್ ಇದ್ದು, ಏನಮ್ಮ ಏನು ಕೆಲಸ ಅಂತ ಮಾಡ್ತೀರಾ ನೀವು, ನಿಮ್ಗೆ ಗೊತ್ತಾಗಲ್ವಾ ಅಷ್ಟು, ನೋಡು ಕಾಫಿ ಕುಡಿಯೋದಕ್ಕೆ ಅಂತ ಬಂದರೆ ಅವ್ರ ಮೇಲೆ ನೀರೇ ಚೆಲ್ಬಿಟ್ಟಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಅಷ್ಟರಲ್ಲಿ ಹೋಟೆಲ್ ಓನರ್ ಕೂಡ ಬರ್ತಾರೆ. ಏನು ಸರ್, ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ನೋಡಿ ಸರ್, ಕಾಫಿ ಕೊಡೋಣ ಅಂತ ಹೇಳಿ ಬಂದರೆ ಮೈ ಮೇಲೆ ನೀರೇ ಚೆಲ್ಬಿಟ್ಲು ಇವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನಮ್ಮ ಮೈ ಮೇಲೆ ಜ್ಞಾನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ನಿಮಗೆ, ಎಲ್ಲಿಂದ ಬರ್ತೀರಾ ನೀವೆಲ್ಲ, ಹಾಗೆ ಹೀಗೆ ಅಂತ ಹೋಟೆಲ್ ಓನರ್ ಇದ್ದು ವಿದ್ಯನ್ಗೆ ಬೈತಾ ಇರ್ತಾಳೆ. ಭದ್ರನಿಗೂ ಕೂಡ ಬೇಜಾರಾಗುತ್ತೆ. ವಿದ್ಯನ್ನ ಬೈತಾ ಇರೋದನ್ನ ನೋಡಿ ಭದ್ರ ಕೂಡ ಬೇಜಾರು ಮಾಡ್ಕೊತಾನೆ. ವಿದ್ಯೆ ಕೂಡ ಬೇಜಾರು ಮಾಡ್ಕೊಂಡು ಅಲ್ಲೇ ಭದ್ರನ್ನೇ ನೋಡ್ತಾ ನಿಂತಿರ್ತಾಳೆ. ಆ ಹೋಟೆಲ್ ಓನರ್ ಇದ್ದು, ಏನಮ್ಮ ನೋಡ್ತಾ ಇಲ್ಲೇ ನಿಂತಿದೀಯಾ, ಹೋಗು ಒಳಗಡೆ ಅಂತ ಹೇಳಿ ಹೇಳ್ತಾರೆ. ಸರಿ ಅಣ್ಣ ಅಂತ ವಿದ್ಯೆ ಒಳಗಡೆ ಹೋಗ್ತಾಳೆ. ಇನ್ನೇನು ಭದ್ರನ ಫ್ರೆಂಡ್ ಇದ್ದು ಭದ್ರನ್ನ ಮಾತಾಡ್ಸ್ತಾ ಇರ್ತಾರೆ. ಏನಪ್ಪ ಮದುವೆ ಮಾಡ್ಕೊಂಡೆ, ತುಂಬ ದಿನ ಆಯಿತು ನಿನ್ನ ಭೇಟಿಯಾಗಿ, ಮದುವೆ ಮಕ್ಕಳು ಅಂತ ಏನು ಹೇಳೇ ಇಲ್ಲ ನಮಗೆ ಅಂತೇಳಿ ಹೇಳ್ತಾ ಇರ್ತಾರೆ. ಆಗ ಭದ್ರ ಇದ್ದು, ಅದೆಲ್ಲ ಬಿಡು ಆಮೇಲೆ ಮಾತಾಡೋಣ, ನಮ್ಮ ತಂಗಿ ಮದುವೆ ಇದೆ ಅಪ್ಪ, ಮರೀದೆ ಬರಬೇಕು ಅಂತೇಳಿ ಭದ್ರ ಹೇಳ್ತಾರೆ. ಹೌದಾ, ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಭದ್ರನ ಫ್ರೆಂಡ್ ಹೇಳ್ತಾರೆ. ಸರಿ ಆಯಿತು ಹೊರಡೋಣ ಅಂತ ಹೇಳಿ ಭದ್ರನ ಫ್ರೆಂಡ್ ಹೊರಗಡೆ ಹೋಗ್ತಾನೆ. ಆಗ ಭದ್ರ ಇದ್ದು ಆ ಹೋಟೆಲ್ ಓನರ್ಗೆ ಹೇಳ್ತಾ ಇರ್ತಾನೆ. ಅಲ್ಲ ಸರ್, ನೋಡಿಕೊಂಡು ಮಾತಾಡಿ, ಸ್ವಲ್ಪ ಏನು ತಪ್ಪು ಮಾಡದೇ ಇರೋರ ಮೇಲೆ ಈ ರೀತಿ ರೇಗಾಡೋದು ತಪ್ಪಲ್ವಾ ಸರ್, ಅವ್ರೇನು ಬೇಕು ಅಂತ ನೀರು ಚೆಲ್ಲಿಲ್ಲ, ಅವ್ರ ಹಿಂದ್ಗಡೆ ಯಾರೋ ಬಂದು ಅವ್ರನ್ನ ತಳ್ಳಿದ್ಕೆ ಅವರು ನನ್ನ ಮೇಲೆ ನೀರು ಚೆಲ್ಲಿದ್ರು, ಯಾರೇ ಆದರೂ ಅಷ್ಟೇ, ಮಾಡದೇ ಇರೋ ತಪ್ಪಿಗೆ ಈ ರೀತಿ ಬೈಬಾರ್ದು ನೀವು ಅಂತ ಹೇಳಿ ಭದ್ರ ಹೇಳ್ತಾನೆ. ಆಗ ಆ ಹೋಟೆಲ್ ಓನರಿದ್ದು, ಸರಿ ಸರ್ ಆಯಿತು, ಎಲ್ಲ ಹೆಣ್ಮಕ್ಳ ಪರನೇ ಮಾತಾಡಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಭದ್ರ ಈ ರೀತಿ ಹೋಟೆಲ್ ಓನರ್ ಹತ್ರ ಮಾತಾಡ್ತಾ ಇರೋದನ್ನ ನೋಡಿ ವಿದ್ಯಾ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಗೌಡ್ರು ನನ್ನ ಪರವಾಗಿ ಮಾತಾಡಿದ್ರು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ. ಆಗ ಆ ಹೋಟೆಲ್ ಓನರ್ ಇದ್ದು, ಏನಮ್ಮ ನೋಡ್ತಾ ಹಾಗೆ ನಿಂತಿದೀಯಾ, ನೋಡು ಕೆಲಸ ನೋಡು ಅಂತ ಹೇಳಿ ಹೇಳ್ತಾರೆ. ಸರಿ ಸರ್ ಆಯಿತು ಅಂತ ಹೇಳಿ ವಿದ್ಯಾ ಇದ್ದು ಮತ್ತೆ ತನ್ನ ಕೆಲಸನ ಮಾಡ್ತಾ ಇರ್ತಾಳೆ. ಹೋಟೆಲಿಂದ ಆಚೆ ಬಂದು ನಿಂತ್ಕೊಂಡು ಕಸ್ಟಮರ್ನ ಊಟಕ್ಕೆ ಕರಿತಾ ಇರ್ತಾಳೆ. ಭದ್ರ ಇವಳನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊತಾನೆ. ಸಾವಿತ್ರಿ, ಈಶ್ವರಿ, ಚಿತ್ರ, ವಿನಂತಿ 4 ಜನ ವಿದ್ಯಾ ಬರೋದನ್ನೇ ಕಾಯ್ತಾ ಇರ್ತಾರೆ. ಅದಕ್ಕೆ ಇವತ್ತು ಅವಳು ಬರ್ಲಿ, ಅವಳಿಗೆ ಸರಿಯಾಗಿ ನಾವು ಹೇಳ್ಬೇಕು. ಇವತ್ತು ಅವಳು ಏನಂತ ಅನ್ಕೊಂಡ್ಬಿಟ್ಟಿದ್ದಾಳೆ, ಹೋದವಳು ಅತ್ಲಾಗೆ ಹೋಗ್ಬಿಡ್ತಾಳೆ, ಬೆಳಗ್ಗೆ ಅಷ್ಟು ಬೇಗ ಹೋಗ್ತಾಳೆ, ರಾತ್ರಿ ಇಷ್ಟೊತ್ತಾದ್ರೂ ಮನೆ ಸೇರಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಸರಿಯಾಗಿ ಹೇಳ್ಬೇಕು ಅದಕ್ಕೆ ಇವತ್ತು ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಇವರೆಲ್ಲರೂ ವಿದ್ಯಾ ಬರೋದನ್ನೇ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ಆಟೋ ಇಳಿದು ಬರ್ತಾಳೆ. ಆ ವಿನಂತಿ ಇದ್ದು, ಅವ್ವ ಬಂದು ನೋಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸಾವಿತ್ರಿ, ಇವಳಿಗೆ ಮಾತಾಡೋದಕ್ಕೆ ನೀನೇ ಸರಿ, ನೀನೇ ಅವಳ ಜೊತೆ ಇವತ್ತು ಮಾತಾಡ್ಬೇಕು ಬಾ ಅಂತ ಹೇಳಿ ಈಶ್ವರಿ ಸಾವಿತ್ರಿಗೆ ಹೇಳ್ತಾಳೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ಭದ್ರ ಇದ್ದು ವಿದ್ಯೆನ ಕೇಳ್ತಾ ಇರ್ತಾನೆ. ನಿನಗೆ ಕೆಲಸ ಮಾಡುವಂತ ಅವಶ್ಯಕತೆನಾದ್ರೂ ಏನಿದೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ವಿದ್ಯೆ ಇದ್ದು, ಇಲ್ಲ ನಾನು ಕೆಲಸ ಮಾಡಲೇಬೇಕು, ಯಾಕಂತ ಹೇಳಿದ್ರೆ ನನ್ನ ಓದಿಗೋಸ್ಕರ, ನನ್ನ ಶಿಕ್ಷಣಕ್ಕೋಸ್ಕರ, ಹಾಗೆ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೋಸ್ಕರನಾದರೂ ನಾನು ದುಡಿಲೇಬೇಕು, ನಾನು ಯಾರ ಹಂಗಲ್ಲೂ ಬದುಕಲ್ಲ ಅಂತ ಹೇಳಿ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿದ ಮೇಲೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೇಬೇಕು, ನನಗೆ ಬೇಕಾಗಿರೋ ಖರ್ಚಿಗೆ ನಾನು ಈ ಕೆಲಸ ಮಾಡಲೇಬೇಕು ಅಂತ ಹೇಳಿ ವಿದ್ಯೆ ಹೇಳ್ತಾ ಇರ್ತಾಳೆ. ವಿದ್ಯೆನ ಮಾತಿಗೆ ಭದ್ರನ ಮನಸ್ಸು ಕೂಡ ಕರಗುತ್ತೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.